ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಗುಡ್ ಮಾರ್ನಿಂಗ್ ಪೇರೆಂಟ್ಸ್. ಇವತ್ತು ನಾವು ಮೆದು ಮಾತು ಅಂತ ಪಾಠವನ್ನು ಕಲಿಯೋಣ. ಓಕೆ, ವಾಟ್ ಈಸ್ ದ ಮೆದು ಮಾತು? ಮೆದು ಮಾತು ಅಂದರೆ ಏನು? ಮೆದು ಅಂದರೆ ಸಾಫ್ಟ್, ಮಾತು ಮೀನ್ಸ್ ಸ್ಪೀಚ್. ಓಕೆ, ಮೆದು ಮಾತು ಮೀನ್ಸ್ ಸಾಫ್ಟ್ ಸ್ಪೀಚ್. ಸಾಫ್ಟ್ ಆಗಿ ಮಾತಾಡ್ತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ? ಮೆದು ಮಾತು ಅಂತ ಹೇಳ್ತೀವಿ. ಓಕೆ, ಈ ಪಾಠಕ್ಕೆ ಮೆದು ಮಾತು ಅಂತ ನಾವು ಯಾಕೆ ಹೇಳಿದ್ವಿ ಮತ್ತೆ ಈ ಪಾಠದಲ್ಲಿ ಏನಿದೆ ಅನ್ನೋದನ್ನ ಇವತ್ತು ನಾವು ನೋಡೋಣ. ಓಕೆ, ಟುಡೇ ವಿ ಆರ್ ಲರ್ನಿಂಗ್ ಮೆದು ಮಾತು ಲೆಸನ್. ಓಕೆ, ನೆಕ್ಸ್ಟ್ ಫಸ್ಟ್ ಐ ವಿಲ್ ಟೀಚ್ ಯು some difficult meanings. I will tell you, afterwards I will start the lesson. Okay, first one, artha means meaning. Vyapari, vyapari means vartaka, merchant. Vyapari, vartaka, merchant. Balu, bahala, more. See, if I am asking meanings in the exam, you have to write. If I ask you vyapari, you have to write Kannada meaning only, not English meaning. What I wrote here English meaning, these all are your reference only. Okay, you wherever you can't write these English words. Okay, only for your reference I am giving English words. Okay, yes. Third one, dhati. Dhati means reeti, way. Okay, chakra, gali, wheel. Okay, chalu, arambha, start. Chalu, ಆರಂಭ, ಸ್ಟಾರ್ಟ್. ಮಾಸ್ತರರು, ಶಿಕ್ಷಕರು, ಟೀಚರ್. ಗೊತ್ತಾಯ್ತಲ್ಲ ಡಿಫಿಕಲ್ಟ್ ವರ್ಡ್ ಯಾವ ಅನ್ನೋದು? ಈಗ ನೋಡಿ, ನಾನು ಎಲ್ರಿಗೂ ನೀವು ಪ್ರಿಂಟೌಟ್ ತೊಗೊಂಡಿದ್ರೆ, ಲೆಸನ್ ಆಲ್ರೆಡಿ ನಾನು ಈಗ ಕಳಿಸಿದ್ದೆ, ನೀವು ತೊಗೊಂಡಿದ್ರೆ ಪ್ಲೀಸ್ ಅದನ್ನು ಓಪನ್ ಮಾಡಿ. ಯಾರ ಹತ್ರ ಟೆಕ್ಸ್ಟ್ ಬುಕ್ ಇದೆ ಎಲ್ಲರೂ ನಿಮ್ಮ ಬುಕ್ಕ ಓಪನ್ ಮಾಡಿರಿ. ಓಕೆ, ಈಗ ನೋಡಿ, ಫಸ್ಟಿಗೆ ನಾನು ಏನು ಮಾಡ್ತೀನಿ, ಒಂದು ಪ್ಯಾರಾ ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಓಕೆ, ಫಸ್ಟ್ ಐ ವಿಲ್ ಟೀಚ್ ಒನ್ ಪ್ಯಾರಾ ಇನ್ ಕನ್ನಡ, ಆಫ್ಟರ್ವರ್ಡ್ಸ್ ಐ ವಿಲ್ ಟೀಚ್ ಇನ್ ಇಂಗ್ಲೀಷ್. ಓಕೆ, ಎಸ್. ನಾವು ಫಸ್ಟ್ ನಾವೇನು ಮಾಡೋಣ, ಓದೋಣ. ಯಾವ ಥರ ಓದಬೇಕು ಅನ್ನೋದನ್ನು ಹೇಳ್ತೀನಿ. ಓಕೆ, ವ್ಯಾಪಾರಿಯೊಬ್ಬ ಸಂತೆಗೆಂದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ಮಾರ್ಗ ಮಧ್ಯದ ಕೆಸರಿನಲ್ಲಿ ಟೆಂಪೋದ ಒಂದು ಚಕ್ರವು ಹೂತು ಹೋಯಿತು. ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದು ಯಾರಾದರೂ ಇತ್ತ ಬರುವರೇ ಎಂದು ನೋಡಿದನು. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ವ್ಯಾಪಾರಿ ಗಟ್ಟಿಯಾಗಿ ಲೋ ಬಾರೋ ಈ ಕಡೆ ಎಂದನು. ಈಗ ನೋಡಿ, ಇದನ್ನ ಫಸ್ಟಿಗೆ ನಾನು ಕನ್ನಡದಲ್ಲಿ ತೀರಿಸಿ ಆಮೇಲೆ ಇಂಗ್ಲಿಷ್ನಲ್ಲಿ ಒಂದ್ಸಲ ನಾನು ಓದ್ತೇನೆ. ಓಕೆ, ವ್ಯಾಪಾರಿಯೊಬ್ಬ ಸಂತೆಗೆಂದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದ. ಅಂದ್ರೆ ಇಲ್ಲಿ ಏನ್ ಮಾಡಿದ? ವ್ಯಾಪಾರಿ ಅಂತಂದ್ರೆ ಮರ್ಚೆಂಟ್. ಓಕೆ, ಬಿಸ್ನೆಸ್ ಮೆನ್ ಇರ್ತಾರಲ್ಲ, ಅವ್ರಿಗೆ ನಾವೇನಂತ ಹೇಳ್ತೀವಿ? ಇಲ್ಲೇ ವ್ಯಾಪಾರಿ ಅಂತ ಹೇಳ್ತೀವಿ. ಈಗ ನೋಡಿ, ವ್ಯಾಪಾರಿ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ಸಂತೆಗೆ ಹೋಗ್ತಾ ಇದ್ದಾನೆ. ಸಂತೆಗೆ ಹೋಗ್ಬೇಕಾದ್ರೆ ಅವೆಲ್ಲ ಏನ್ ಮಾಡ್ತಾನ? ಸಂತೆಗೆ ಏನೇನ್ ಬೇಕಲ್ಲ,
ಆ ಸಾಮಾನುಗಳನ್ನೆಲ್ಲ. ಒಂದು ವೇಳೆ ವೆಜಿಟೇಬಲ್ ಮಾರ್ಕೆಟಿಗೆ ಹೋಗ್ತಾ ಇದ್ದ ಅಂತಂದರೆ ವೆಜಿಟೇಬಲ್ಸ್ ತುಂಬ್ಕೋತಾನೆ, ಇಲ್ದಿದ್ರೆ ಅವೇನು ಮಾಡ್ತಾನೆ ಕಿರಾಣಿ ಸಾಮಾನು ಸೆಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದ ಅಂತಂದರೆ ಅವುಗಳನ್ನು ತುಂಬ್ಕೋತಾನೆ. ಈ ಥರ ಅವ ಏನು ಮಾಡಿದ, ತನಗೆ ಬೇಕಾದಂಥ ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದ. ಓಕೆ, ಆಗ ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ಬಹಳ ಮಳೆ ಆಯಿತಂದ್ರೆ ರಸ್ತೆ ಕೆಟ್ಟು ಹೋಗುತ್ತಲ್ಲ, ಎಲ್ಲ ಆ ಕಡೆ ಈ ಕಡೆ ಎಲ್ಲ ತೆಗ್ಗಾಗ್ತಾವಲ್ಲ, ಅದೇ ಥರ ಇಲ್ಲಿನೂ ಸಹ ಏನಾಗಿತ್ತು, ಮಳೆ ಜೋರಾಗಿ ಬಂದು ರಸ್ತೆ ಎಲ್ಲ ಕೆಟ್ಟು ಹೋಗ್ಬಿಟ್ಟಿತ್ತು. ಮಾರ್ಗ ಮಧ್ಯದ ಕೆಸರಿನಲ್ಲಿ ಟೆಂಪೋದ ಒಂದು ಚಕ್ರವು ಹೂತು ಹೋಯಿತು. ಹಾಗೆ ಹೋಗ್ತಾ ಇರುವಾಗ ನಡಕ್ಕೆ ತೆಗ್ಗಾಗ್ಬಿಟ್ಟಿತ್ತು. ನೀವು ಚಿತ್ರದಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ರೋಡ್ ಹಾಳಾಗಿದೆ ಅಲ್ಲ. ಇಷ್ಟು ಹಾಳಾಗಿದೆ ರೋಡಲ್ಲಿ. ಇಲ್ಲೇನಾಯಿತು, ಟೆಂಪೋ ಹೋದ ತಕ್ಷಣ ಒಂದು ಗಾಲಿ ಇಲ್ಲಿ ಸಿಕ್ಕೊಂಡ್ಬಿಡ್ತು. ಹೂತು ಹೋಗ್ಬಿಡ್ತು ಅಂದ್ರೆ ಸಿಕ್ಕಿ ಹೋಗ್ಬಿಡ್ತು, ತಿಳಿತಲ್ಲ. ಸಿಕ್ಕಿಕೊಂಡ್ತು ಅಂತ ಹೇಳಲಿಕ್ಕೆ ನಾವಿಲ್ಲಿ ಏನಂತ ಹೇಳ್ತೀವಿ, ಹೂತು ಹೋಯಿತು. ಹೂತು ಹೋಯಿತು ಅಂತಂದ್ರೆ ಅಲ್ಲಿ ಕೆಸರಿನಲ್ಲಿ ಗಾಲಿ ಸಿಕ್ಕೊಂಡ್ಬಿಡ್ತು ಅಂತ ಅರ್ಥ. ಓಕೆ, ಈಗ ನೋಡಿ ನೆಕ್ಸ್ಟ್ ಏನಿದೆ, ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದು ಯಾರಾದರೂ ಇತ್ತ ಬರುವರೇ ಎಂದು ನೋಡಿದನು. ಅವನೇನು ಮಾಡಿದ, ಆ ಟೆಂಪೋದ ಗಾಲಿ ಕೆಸರಿನಲ್ಲಿ ಸಿಕ್ಕ ತಕ್ಷಣ ಟೆಂಪೋದಿಂದ ಅವೇನು ಮಾಡಿದ, ಕೆಳಗಿಳದ. ಆ ಗಾಲಿಯನ್ನ ಎತ್ತಿ ಮೇಲಿಡ್ಲಿಕ್ಕೆ ಅವನೊಬ್ಬನ ಕೈಲಿಂದೇ ಸಾಧ್ಯವಿಲ್ಲ, ಹೌದಲ್ಲ. ಅದಕ್ಕೆ ಅವೇನು ಮಾಡಿದ, ಇಲ್ಲಿ ಯಾರಾದರೂ ಬರ್ತಾರ ಅಂತ ಹೇಳಿ ನೋಡ್ತಾ ನಿಂತ. ಆಗ ಸ್ವಲ್ಪ ಹೊತ್ತಿನಲ್ಲಿ ಏನಾಯ್ತು ಅಂತಂದ್ರೆ, ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ಅಲ್ಲೇನ್ ಮಾಡ್ತಾ ಇದ್ದ, ಸ್ವಲ್ಪ ದೂರದಲ್ಲಿ ಒಬ್ಬ ಹುಡುಗ ಹೋಗ್ತಾ ಇದ್ದ. ಆಗ ಅವನನ್ನ ಇವ ಏನ್ ಮಾಡಿದ ಅಂತಂದ್ರೆ, ಗಟ್ಟಿಯಾಗಿ ಲೋ ಬಾರೋ ಈ ಕಡೆ ಎಂದನು. ಅವನನ್ನ ಏನಂತ ಕರೀತಾನವ, ಲೋ ಬಾರೋ ಈ ಕಡೆ ಅಂತ ಕರೀತಾನೆ. ಈಗ ನೋಡಿ, ನಾವು ನಮ್ಮ ಕೆಲಸ ಆಗ್ಬೇಕು ಆಗಿತ್ತಂತಂದ್ರೆ ಯಾರನ್ನಾದ್ರೂ ನಾವು ಪ್ರೀತಿಯಿಂದ ಕರೆದ್ರೆ ಬರ್ತಾರಲ್ಲ, ಇಲ್ದಿದ್ರೆ ಏ ಬಾರೋ ನೀ ಮಾಡ್ಬಾ ಇಲ್ಲ ನನ್ನ ಕೆಲಸ ಅಂತಂದ್ರೆ ಯಾರಾದ್ರೂ ಮಾಡ್ತಾರ? ಇಲ್ವಲ್ಲ. ಇಲ್ಲಿ ನೋಡಿ, ಆ ತರ ಅದೇ ತರ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಅವ ಏನ್ ಕರೆದ, ಲೋ ಬಾರೋ ಈ ಕಡೆ ಅಂತ ಹೇಳಿ ಕರೆದ ಕೂಡ್ಲೆ ಅವೇನ್ ಮಾಡ್ತಾನೆ, ಬರೋದಿಲ್ಲ. ಅವೇನಂತಾನೆ, ಯಾರಪ್ಪ ನನ್ನನ್ನ ಈ ತರ ಕರೆಯೋದು ಅಂತ ಹೇಳಿ ಅವ ಅಂತಾನ. ಯಾರಂತಾರೆ, ಆ ಹುಡುಗ ಅಂತ ಹೇಳಿ ಅಂತಾನೆ. ಈ ತರ ಯಾರು ಕರೀತಾ ಇದ್ದಾರೆ ನನ್ಗೆ ಅಂತ. ಆಮೇಲೆ ಯುವಕ ತಿರುಗಿ ನೋಡಿದ. ಆಗ ಅವ ಏನ್ ಮಾಡ್ತಾನ, ಈ ತರ ಯಾರು ಕರೆಯಾಕತ್ತಾರ ನನ್ನ ಅಂತ ಹೇಳಿ ತಿರುಗಿ ನೋಡ್ತಾನ. ಆಗ ವ್ಯಾಪಾರಿ ದರ್ಪದಿಂದ ಅಂತಂದ್ರೆ ಜೋಡ್ಲೆ ಘಟಿಸೆ ಏನಾಗ್ತತಿ, ಸೊಕ್ಕಿನಿಂದ ಅಂತ ಹೇಳ್ತೀವಲ್ಲ, ಅಹಂಕಾರದಿಂದ. ಅಂದ್ರೆ ದರ್ಪ ಅಂತಂದ್ರೆ ಅಹಂ. ಓಕೆ, ಅಹಂಕಾರದಿಂದ ಅವನೇನ್ ಮಾಡಿದ, ಏನು ಹಾಗೆ ನೋಡ್ತೀಯಾ, ಏನು ಹಾಗೆ ನೋಡ್ತೀಯಾ, ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ ನಿನ್ಗೆ? ಅಲ್ಲಿ ಹಿಂಗ್ಯಾಕ್ ನೋಡಕತ್ತಿ ನಿನ್ಗ ಚಕ್ರ ಅಂತ ಗಾಲಿ ಅಲ್ಲಿ ಕೆಸರಿನಲ್ಲಿ ಸಿಕ್ಕಿರೋದು ಕಾಣಿಸೋದಿಲ್ಲೇನ ನಿನ್ಗ ಅಂತ ಹೇಳಿ ಕೇಳ್ತಾನ. ಓಕೆ, ಆಗ ಬಾ ಸ್ವಲ್ಪ ಚಕ್ರ ಎತ್ತು, ನಾನು ಗಾಡಿ ಚಾಲು ಮಾಡ್ತೀನಿ ಎನ್ನುತ್ತಾ ಟೆಂಪೋ ಹತ್ತಿದನು. ಏನಂತಾನ, ಅಷ್ಟ ಅಂದವ್ ನಾವ್ ಏನ್ ಮಾಡ್ತಾನ, ಆ ಟೆಂಪೋ ಗಾಲಿ ಸ್ವಲ್ಪ ಮೇಲಕ್ಕೆತ್ತು, ನಾನು ಗಾಡಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನ. ಆ ಮಾತಿನ ದಾಟಿ ಯುವಕನಿಗೆ ಹಿಡಿಸಲಿಲ್ಲ. ಅವ್ ಯಾವ ತರ ಅವನನ್ನ ಕರೆದಲ್ಲ, ಅದು ಆ ಮರ್ಚೆಂಟ್ಗೆ, ಆ ವ್ಯಾಪಾರಿಗೆ
ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಈಗ ನೋಡಿ, ಯಾರಾದ್ರೂ ನಿಮ್ ಕಡೆ ಕೆಲಸ ಬೇಕಿತ್ತು ಅಂತಂದ್ರೆ ನೀವು ಅವನ್ನ ಪ್ರೀತಿಯಿಂದ ಕರಿಬೇಕು, ಹೌದಾ? ಈಗ ನೋಡಿ, ನಿಮ್ಮ ಅಣ್ಣ ಅಕ್ಕ ಯಾರಾದ್ರೂ ಇರ್ತಾರಲ್ಲ, ಅವ್ರ ಹತ್ರ ನೀವು ಎಕ್ಸಾಂಪಲ್ ಆಗಿ ನಿಮ್ಮ ಹತ್ರ ಒಂದು ಬುಕ್ ಬೇಕಾಗಿದೆ, ಅವ್ರದ್ದೇನಾದ್ರೂ ಬುಕ್ ನಿಮ್ಗೆ ಬೇಕಾಗಿದೆ. ಆಗ ನೀವು ಏನಂತ ಕೇಳ್ತೀರಾ ಅವನ್ನ? ಅಕ್ಕ ನೀನು ಕೊಡ್ತೀಲೋ ಅದನ್ನ ಅಂತ ಹೇಳಿ ಜೋರಾಗಿ ಕೇಳ್ತೀರಾ? ಇಲ್ವಲ್ಲ. ಪ್ಲೀಸ್ ಅಕ್ಕ ನಂಗೆ ಆ ಬುಕ್ ಕೊಡ್ತೀಯಾ ಅಂತ ಕೇಳ್ತೀರಲ್ಲ, ಅದೇ ತರ ಇಲ್ಲಿನೂ ಸಹ ನಾವೇನ್ ಮಾಡ್ಬೇಕು, ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೊಬ್ರನ್ನ ಕೇಳ್ಬೇಕು. ಹಾಗಿದ್ರೆ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಲ್ವಾ? ಈಗ ಅವ ಏನ್ ಮಾಡ್ತಾನೆ ಅಂತ ನೋಡೋಣ. ಆತ ಸಿಟ್ಟಿನಿಂದ ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ ಅಂತ ಹೇಳಿ ಅಂತಾನವ. ಏನಂತಾನವ? ಅವಂಗ ಈ ತರ ಮಾತಾಡಿದಕ್ಕೆ ಸಿಟ್ಟು ಬಂದ್ಬಿಡುತ್ತೆ. ಆಗ ಅವೇನಂತಾನ, ನಾ ಯಾಕೆ ಎತ್ತೀರಿ, ನೀನೇ ಎತ್ಕೋ ಅಂತ ಹೇಳಿ ಅವನಿಗೆ ಹೇಳಿ ಅವನು ಮುಂದಕ್ಕೆ ಹೋಗ್ಬಿಡ್ತಾನ. ಆಗ ಮುಂದೇನಾಗುತ್ತೆ ಅಂತಂದ್ರೆ, ಆ ದಾರಿಯಲ್ಲಿ ಬರುತ್ತಿದ್ದ ರಾಮಪ್ಪ ಮಾಸ್ತರರು ಇವರಿಬ್ಬರ ಮಾತುಗಳನ್ನು ಆಲಿಸಿ ವ್ಯಾಪಾರಿಗೆ ಹೇಳಿದರು. ಏನ್ ಹೇಳಿದ್ರಪ್ಪ ಅಂತಂದ್ರೆ, ನೋಡ್ರಿ ಯಜಮಾನ್ರೆ, ಯಾರೇ ಆಗಲಿ ಗೌರವ ಕೊಟ್ಟು ಮಾತನಾಡಬೇಕು. ಯಾರ ಜೊತೆನೇ ಆಗ್ಲಿ ನೀವೇನ್ ಮಾಡ್ಬೇಕು ಯಜಮಾನ್ರೆ, ಆ ದಾರಿ ಒಳಗ್ ಬರ್ಬೇಕಾದ್ರೆ ಅಲ್ಲಿ ಆ ದಾರಿ ಒಳಗ್ ಬರ್ತಾ ಇರುವಾಗ ಅಲ್ಲಿ ಇನ್ನೊಬ್ರು ರಾಮಪ್ಪ ಮಾಸ್ತರ್ ಅಂತೆ, ಅಥವಾ ಮಾಸ್ತರ್ ಅಂದ್ರು ಒಂದೇ, ಟೀಚರ್ ಅಂದ್ರು ಒಂದೇ. ಆ ಟೀಚರ್ ಏನ್ ಮಾಡ್ತಾ ಇದ್ರು, ದಾರಿಯಲ್ಲಿ ಹೋಗ್ತಾ ಇದ್ರು. ಹೋಗ್ಬೇಕಾದ್ರೆ ಅವ್ರೇನ್ ಮಾಡಿದ್ರು, ಇವ್ರಿಬ್ರು ಮಾತಾಡೋ ಅಂತ ಸಂಭಾಷಣೆಯನ್ನ ಕೇಳಿದ್ರು. ಕೇಳಿದಾಗ ಅವ್ರೇನಂತಂದ್ರು, ಆ ಮರ್ಚೆಂಟ್ ಇರ್ತಾನಲ್ಲ, ಆ ವ್ಯಾಪಾರಿ ಅವನಿಗೆ ಏನ್ ಹೇಳಿದ್ರಪ್ಪ ಅಂತಂದ್ರೆ, ನೋಡ್ರಿ ಯಜಮಾನ್ರೆ ಯಾರೇ ಆಗಲಿ ಗೌರವ ಕೊಟ್ಟು ಮಾತನಾಡಿಸಬೇಕು. ನಾವು ಯಾವಾಗ್ಲೂ ಯಾರನ್ನೇ ಆದ್ರೂ ಗೌರವದಿಂದ ಮಾತಾಡಿಸ್ಬೇಕು. ಆ ಹುಡುಗನನ್ನು ಮಾತನಾಡಿಸಿದ ರೀತಿ ಸರಿ ಎಂದು ನಿಮಗೆ ಅನಿಸುತ್ತದೆಯೇ? ಅವೇನ್ ಕೇಳ್ತಾನ, ಟೀಚರ್ ಇವರಿಗೆ ಏನಂತ ಕೇಳ್ತಾರಂತಂದ್ರೆ, ನೀವು ಯಾರ ಜೊತೆನೆ ಮಾತಾಡ್ಬೇಕಾದ್ರೆ ಪ್ರೀತಿಯಿಂದ ಮಾತಾಡ್ಬೇಕು, ಗೌರವದಿಂದ ಮಾತಾಡ್ಬೇಕು. ಗೌರವ ಅಂತಂದ್ರೆ ರಿಸ್ಪೆಕ್ಟ್. ಓಕೆ, ನೀವ್ ಯಾವಾಗ್ಲೂ ಗೌರವದಿಂದ ಮಾತಾಡ್ಬೇಕು. ಆ ಹುಡುಗನನ್ನು ಮಾತನಾಡಿಸಿದ ರೀತಿ ಸರಿ ಎಂದು ಅನಿಸುತ್ತದೆಯೇ? ಇಲ್ಲಿ ನೋಡಿ, ಅವೇನ್ ಹೇಳ್ತಾನ, ಮಾಸ್ಟರ್ ಟೀಚರ್ ಏನ್ ಹೇಳ್ತಾರೆ ಆ ವ್ಯಾಪಾರಿಗೆ, ನೀನು ಹುಡುಗನ್ ಜೊತೆ ಮಾತಾಡಿದೀಯಲ್ಲ, ಅವನ್ ಕರೆದಿಯಲ್ಲ, ಆ ರೀತಿ ಸರಿಯಾಗೈತೇನ? ನೀ ಆ ರೀತಿ ಅವನ್ ಜೊತೆ ಮಾತಾಡ್ಬೇಕಾಗಿತ್ತೇನ ಅಂತ ಹೇಳಿ, ನೀ ಅದನ್ನ ಮಾತಾಡಿದೀಯಲ್ಲ, ಅದ್ ನಿನ್ಗೆ ಸರಿ ಅನ್ಸೇತೇನ? ನೀನ ಒಂದ್ಸಲ ವಿಚಾರ ಮಾಡು ಅಂತ ಹೇಳಿ ಆ ವ್ಯಾಪಾರಿ ಯಾರಿಗೆ ಹೇಳ್ತಾನೆ? ವ್ಯಾಪಾರಿ ಅಲ್ಲ, ಶಿಕ್ಷಕರು ಯಾರಿಗೆ ಹೇಳ್ತಾರೆ? ವ್ಯಾಪಾರಿಗೆ ಹೇಳ್ತಾರೆ. ಓಕೆ, ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ, ಆಗ ನಿಮ್ಮ ಕೆಲಸಕ್ಕೆ ಆತ ಸಹಾಯ ಮಾಡೇ ಮಾಡ್ತಾನೆ. ಈಗಾಗಿದ್ದಾಗ ಹೋಗಿದ್ದಿ, ಈಗ ನೀವೇನ್ ಮಾಡ್ರಿ, ಅವನ ಜೊತೆ ಪ್ರೀತಿಯಿಂದ ಮಾತಾಡ್ರಿ. ಆದ್ಮೇಲೆ ಅವನು ನಿಮ್ಗೆ ಕೆಲಸ ಮಾಡಿ ಅಥವಾ ನಿಮ್ಮ ಕೆಲಸಕ್ಕೆ ಅವನು ಹೆಲ್ಪ್ ಮಾಡ್ತಾನೆ, ಸಹಾಯ ಮಾಡ್ತಾನೆ ಅಂತ ಶಿಕ್ಷಕರು ವ್ಯಾಪಾರಿಗೆ ಹೇಳ್ತಾರೆ. ಓಕೆ, ಈಗ ನೋಡಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಮಾಸ್ತರ್ ಹೇಳಿದ ಮಾತಿನಿಂದ ವ್ಯಾಪಾರಿಗೆ ತಪ್ಪಿನ ಅರಿವಾಯಿತು. ಆ ಟೀಚರು ಹೇಳಿದ ತಕ್ಷಣ ಇವನ್ಗೆ ಏನಾಯ್ತು, ವ್ಯಾಪಾರಿಗೆ ತಾನ್ ಮಾಡಿರೋ ತಪ್ಪು ತನಗೆ ತಿಳಿಯಿತು. ನಾನು ಈ ತರ ಮಾತಾಡಬಾರ್ದಾಗಿತ್ತಲ್ಲ ಅಂತ ಹೇಳಿ ಅವನಿಗೆ ಅನ್ನಿಸ್ತು. ಆತ ಯುವಕನಿಗೆ, ತಮ್ಮ ದಯಮಾಡಿ ಕ್ಷಮಿಸು, ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡು,
ಟೆಂಪೋದ ಚಕ್ರ ಎತ್ತಲು ಸಹಾಯ ಮಾಡುವೆಯಾ? ನೀ ಏನ್ ಮಾಡ್ತೀಯ, ನನ್ಗ ಟೆಂಪೋದ ಚಕ್ರ ಎತ್ತಲಿಕ್ಕೆ ಸಹಾಯ ಮಾಡ್ತೀಯಾ ಅಂತ ಹೇಳಿ ಅವನನ್ನ ಪ್ರೀತಿಯಿಂದ ಕೇಳಿದ. ಅಷ್ಟರಲ್ಲಿ ಮಾಸ್ತರರು ಅಷ್ಟ್ರಾಗ ಏನ್ ಮಾಡಿದ್ರು, ಟೀಚರು ಅಲ್ಲಿಗೆ ಬಂದು ಆ ಯುವಕನಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇವರಿಗೆ ಬಾಪ ಗೆಳೆಯ, ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಎನ್ನುತ್ತಾ ಯುವಕನನ್ನು ಕರೆದು ತಾವೂ ಮುಂದೆ ಬಂದರು. ಇಲ್ಲಿ ಏನ್ ಮಾಡ್ತಾರವರು, ಆಗ ಅಷ್ಟಂದು ಅವ್ರು ಸುಮ್ಮನೆ ಬಿಡೋದಿಲ್ಲ. ಅವ್ರೇನ್ ಮಾಡ್ತಾರ, ಆ ಹುಡುಗನ ಹತ್ರ ಹೋಗಿ, ಬಾಪ ಗೆಳೆಯ, ನಾವು ಇಬ್ರು ಸೇರಿ ಅವನ್ ಟೆಂಪೋಕ್ಕ ಸ್ವಲ್ಪ ಹೆಲ್ಪ್ ಮಾಡಿ ಆ ಗಾಲಿಗಳನ್ನ ಮೇಲಕ್ಕೆತ್ತೋಣ ಬಾ ಅಂತ ಹೇಳಿ ಆ ಹುಡುಗನನ್ನ ಕರೀತಾರೆ. ಓಕೆ, ಯುವಕನು ಮಾಸ್ತರರು ಸೇರಿಕೊಂಡು ವ್ಯಾಪಾರಿಯ ಟೆಂಪೋದ ಚಕ್ರವನ್ನು ಮೇಲಕ್ಕೆತ್ತಿದರು. ಇಲ್ಲಿ ಏನ್ ಮಾಡ್ತಾರ ಅವರು, ಶಿಕ್ಷಕರು ಮತ್ತೆ ಅಥವಾ ಟೀಚರ್ ಮತ್ತೆ ಆ ಹುಡುಗ ಇಬ್ರು ಸೇರಿ ಆ ಟೆಂಪೋದ ಗಾಲಿಯನ್ನ ಸ್ವಲ್ಪ ಮೇಲಕ್ಕೆತ್ತಾರೆ. ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. ಆ ಟೀಚರ್ ಹೇಳುವಂತ ಬುದ್ಧಿ ಮಾತು ಏನಿದ್ವಲ್ಲ, ಅವರ ಮಾತುಗಳನ್ನ ಕೇಳಿ ಎಲ್ಲರ ಮನಸ್ಸಿಗೆ ನೆಮ್ಮದಿ ಆಯ್ತು, ಖುಷಿ ಆಯ್ತು. ಓಕೆ, ವ್ಯಾಪಾರಿಯು ಟೆಂಪೋವನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಕೆಳಗಿಳಿದು ಬಂದು ಯುವಕನ ಕೈ ಕುಲುಕಿದರು. ಮಾಸ್ತರರಿಗೆ ಧನ್ಯವಾದ ಹೇಳಿದರು. ಅವೇನ್ ಮಾಡ್ತಾನ, ಆ ಟೆಂಪೋ ಸ್ಟಾರ್ಟ್ ಆದ ತಕ್ಷಣ ಆ ಟೆಂಪೋವನ್ನ ಒಂದು ರೋಡ್ ಸೈಡಿಗೆ ನಿಲ್ಲಿಸಿ ಕೆಳಗಿಳಿದ್ ಬಂದು ಮತ್ತೆ ಆ ಯುವಕ ಇರ್ತಾನಲ್ಲ ಅವನ್ ಕೈಗೆ ಈ ತರ ಕೊಟ್ಟು ಕೈ ಕುಲುಕಿದರು. ಅಂತಂದ್ರೆ ಕೈ ಶೇಕ್ ಹ್ಯಾಂಡ್ ಕೊಡ್ತಾರಲ್ಲ, ಆ ತರ ಶೇಕ್ ಹ್ಯಾಂಡ್ ಕೊಟ್ಟು ಅವನ್ಗೆ ಆಮೇಲೆ ಶಿಕ್ಷಕರಿಗೆ ಧನ್ಯವಾದವನ್ನ ಹೇಳ್ತಾರೆ. ಯಾರು ಹೇಳಿದ್ರು? ಮರ್ಚೆಂಟ್. ಓಕೆ, ತಿಳಿತಲ್ಲ? ಈಗ ಕತೆ ಅರ್ಥವಾಯ್ತಲ್ಲ ಎಲ್ರಿಗೂ? ಈಗ ನೋಡಿ, ಯಾರಿಗೆ ಕನ್ನಡ ತಿಳಿದಿಲ್ಲಲ್ಲ, ಹೂ ಡೋಂಟ್ ನೋ ಕನ್ನಡ, ಒನ್ ಟೈಮ್ ಐ ವಿಲ್ ರೀಡ್ ದಿಸ್ ಫುಲ್ ಲೆಸನ್ ಇನ್ ಇಂಗ್ಲಿಷ್. ಪ್ಲೀಸ್ ಲಿಸನ್ ಕೇರ್ಫುಲಿ, ಬಟ್ ಯು ಹ್ಯಾವ್ ಟು ಟ್ರೈ to listen in Kannada only. Then only you can learn the Kannada. If you are concentrating in English, you will not learn the Kannada words. Yes, please try to read again and again lessons para by para. At least how much slow also you can read, but you have to read the Kannada words. Okay, then only you can learn the Kannada. A merchant was packing up the tempo for market or something. Okay, the rain had come and the road was bad. A wheel of the tempo was buried in the middle of the road. The merchant stopped down from the tempo and saw if anyone was coming. In the distance, a young man was going. The merchant shouted, "Lo, baro, ee kade." What is that? Lo, come this side. Okay? Why I told you this in Kannada here? Because it will come in your question answers. ಅವನು ಏನಂತ ಕೇಳಿದ, ಅವನನ್ನ ಆ ಹುಡುಗನನ್ನ ಏನಂತ ಕರೆದ ಅಂತ ಹೇಳಿ ನಿಮ್ಗೆ ಕ್ವಶನ್ ಬರುತ್ತೆ. ಆಗ ನೀವು ಹೇಳ್ಬೇಕಾಗತ್ತೆ. ಲೋ ಬಾರೋ ಈ ಕಡೆ. ವಾಟ್ ಹಿ ವಿಲ್ ಕಾಲ್? ವಾಟ್ ಹಿ ಕಾಲ್ಡ್? ಲೋ ಬಾರೋ ಈ ಕಡೆ. ಎಸ್, Lo, come this side. What is the meaning of that? Lo, come this side.
Yes. Now next para. Who called me like this? The young man turned and looked. Okay. Next, the merchant blurted out, why you are looking like this? Wheel was stuck. You can't see? Come and lift the wheel. I will start the vehicle, said, and sat in the tempo. This speech did not like the young man. He angrily said, you only lift. Why I have to lift? And went forward. Okay. On the way, the teacher listened their discussion and said to merchant, look at me, sir. Always when we are talking with others, give respect. Okay. Always when we are talking with the others, we have to give respect for them. Okay. Do you feel the way you spoke with a boy was right? Do you feel what you thought with him? No, it is, sorry, what you spoke with him, is it right? If you speak with him lovingly, sure he will help you, said Ramappa teacher. Okay. Next para. The merchant became aware of the mistake by the word of teacher. Told young man, brother, please forgive me. Will you help me lift the tempo? He asked. At the same time, the teacher said, can you say this before only? Come friend, let us help him little. Boy, last para, boy and teacher both together lift the tempo wheel. The warmth of the merchant's words won the heart of all. Okay. The merchant stopped tempo on the side of the road and came down and shook hand with the young man. He thanked the teacher. At last. Okay. Now, all of you understand what is there in the what is there in this lesson. What we will learn for this lesson means, always whenever we are talking with the others, we have to talk or we have to speak softly. Okay. And always we have to talk with others lovingly. Okay. Understand now? Now, in the next class, I will teach you grammar and I will ask about this lesson question answers and fill in the blanks. Say whom, to whom. These all we will learn in the next class. Have a nice day, children. Thank you.